ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ಇದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಒಪ್ಪಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಸ್ವಲ್ಪ ಖಡಕ್ಕಾಗಿ ವಾರ್ನ್ ಮಾಡಿದ್ದಾರೆ. ಇದೇ ವಿಚಾರವನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರಲಾಯಿತು. ಶಾಸಕ ಗವಿಯಪ್ಪಗೆ ನೋಟಿಸ್ ಜಾರಿಯಾಗುತ್ತಾ? ಹಾಗಾದರೆ ಗ್ಯಾರಂಟಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಕ್ಕೆ ಕಾರಣ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಗವಿಯಪ್ಪ ಯಾಕೆ ಹಾಗೆ ಮಾತಾಡಿದ್ರೋ ಗೊತ್ತಿಲ್ಲ. ಯಾವ ಶಾಸಕರೂ ಮಾತಾಡಬಾರ್ದು, ಮಾತಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಯಾವ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ನೋಡಪ್ಪ, ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳೋಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಯಾವ ಕಾರಣಕ್ಕೆ? ನೋ, ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂಥ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ, ಯಾರು ಹೇಳಿ ದುಡ್ಡಿಲ್ಲ ಅಂತ? ನೋಡಪ್ಪ, ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳೋಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಯಾವ ಕಾರಣಕ್ಕೆ? ನೋ, ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂಥ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ, ಯಾರು ಹೇಳಿ ದುಡ್ಡಿಲ್ಲ ಅಂತ? ನೋಡಿ, ನನಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಗವಿಯಪ್ಪನವ್ರ ಹೇಳಿಕೆಗೆ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಡೋದಕ್ಕೆ ಒಪ್ತಾ ಇಲ್ಲ. ಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ KPCC ಅಧ್ಯಕ್ಷರಾಗಿ ಅವ್ರು ಯಾಕೆ ಆ ಥರ ಹೇಳಿದ್ದಾರೆ ಅಂತಕ್ಕಂಥದ್ದು ಏನಾಗ್ತಾ ಇದೆ? ಈ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ, ಬಟ್ ಶಾಸಕರು ಅನ್ನೋಂಗಿಲ್ಲ ಬಿಡಂಗಿಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆಯಾ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಚುನಾವಣೆ ಗೆದ್ದು ಅಧಿಕಾರ ಹಿಡಿದು 1.5 ವರ್ಷ ಅಧಿಕಾರ ಸವಿಸೆ ಬಂದರೂ ಕೂಡ ಇನ್ನೂ ಗ್ಯಾರಂಟಿ ಕಾಟ ಇಂದು ಕೂಡ ತಲುಪಿಲ್ಲ. ಒಂದು ರೀತಿಯಲ್ಲಿ ಗ್ಯಾರಂಟಿಗಳನ್ನು ಜನತೆಗೆ ಯಶಸ್ವಿಯಾಗಿ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಧೈರ್ಯದಲ್ಲಿ CM DCM ಅವರು ಇದ್ದಾರೆ. ಮೇಲ್ನೋಟಕ್ಕೆ ಅದು ಮಾತ್ರ ಕಾಣ್ತಾ ಇರೋದು. ಆದರೆ ಗ್ಯಾರಂಟಿಗಳಿಂದಾಗಿ ಏನು ಆರ್ಥಿಕ ಹೊಡೆತ ಸರ್ಕಾರಕ್ಕೆ ಹೊಡೆದಿದೆ ಅದು ಶಾಸಕರಿಗೆ ಅನುಭವ ಆಗ್ತಾ ಇರುವಂಥದ್ದು. ತಳಮಟ್ಟದಲ್ಲಿ, ಕ್ಷೇತ್ರ ಮಟ್ಟದಲ್ಲಿ ಶಾಸಕರಿಗೆ ಅನುದಾನ ಕೊರತೆಯಿಂದ ಬಹಳ ಸಮಸ್ಯೆ ಆಗ್ತಿದೆ. ಜನಗಳನ್ನ ಎದುರಿಸಕ್ಕಾಗ್ತಾ ಇಲ್ಲ. ಜನ ದಿನ ಚೀಮಾರಿ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾರಂಟಿ ಅರ್ಧಂಬರ್ಧ ಬರ್ತಾ ಇದೆ, ಆದರೆ ಸ್ಥಳೀಯ ಮಟ್ಟದಲ್ಲಿ ಬೇರೆ ಬೇರೆ ಕಾಮಗಾರಿಗಳನ್ನ ಮಾಡೋದಕ್ಕೆ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ಇದು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲೇ ಅಂಡರ್ ಕರೆಂಟ್ ಆಗಿ ವರ್ಕ್ ಆಗಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಅನೇಕ ವೇದಿಕೆಗಳಲ್ಲಿ ಅನೇಕ ಕಾಂಗ್ರೆಸ್ ಶಾಸಕರು ಗ್ಯಾರಂಟಿಗಳನ್ನು ನಿಲ್ಲಿಸಿ ಅನ್ನುವಂಥ ಸಲಹೆಗಳನ್ನ, ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಗವಿಯಪ್ಪನವರು ಈಗ 2ನೇ ಬಾರಿ ಹೇಳ್ತಾ ಇರುವಂಥದ್ದು, ಗ್ಯಾರಂಟಿಗಳನ್ನ ನಿಲ್ಲಿಸಿದ್ರೆ, ಅದರಲ್ಲೂ 2 ಪ್ರಮುಖ ಗ್ಯಾರಂಟಿಗಳು, ಯಾವ 2 ಗ್ಯಾರಂಟಿಗಳಿಗೆ ಹೆಚ್ಚಿನ ಹಣ ನುಗ್ತಾ ಇದ್ದವು ಆ 2 ಗ್ಯಾರಂಟಿಗಳು ನಿಲ್ಲಿಸಿದ್ರೆ ಶಾಸಕರಿಗೆ ಅನುದಾನ ಬ್ಯಾಲೆನ್ಸ್ ಆಗುತ್ತೆ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಉಪಚುನಾವಣೆ ಗೆದ್ದ ಹುಮ್ಮಸ್ಸಿನಲ್ಲಿರುವಂತಹ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಶಾಕ್ ಕೊಡುವಂತ ಹೇಳಿಕೆ ಇದು. ಈಗ ಗವಿಯಪ್ಪನವರ ಹೇಳಿಕೆಯನ್ನು ಕೂಡ ಇವರು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಶಾಸಕರು ಹೇಳಿದಾಗಲೂ ಕೂಡ ಆತ್ಮಹತ್ಯೆ ವಿಚಾರ ಕೂಡ ಕೆಲವರು ಮಾತನಾಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ತೀವಿ ನಾವು ಅನ್ನುವಂತಹ ಬೆದರಿಕೆಯನ್ನು ಕೂಡ ಸರ್ಕಾರ ಕೊಟ್ಟಿದ್ದಾರೆ. ಆವಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಈ ಹೇಳಿಕೆಯೂ ಹೆಚ್ಚಿನ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಆದರೂ ಕೂಡ ಶಾಸಕರನ್ನ ಕರೆದು ಮಾತನಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. DKಶಿ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಈ ಥರ ಯಾರು ಕೂಡ ಮಾತಾಡಬಾರ್ದು, ಈ ಥರ ಮಾತಾಡಿದ್ರೆ ಕ್ರಮ ಕೇಳುತ್ತೀವಿ ಅಂತ. ಆದರೆ ಬಿಜೆಪಿ ಇದನ್ನು ಒಂದು ಅಸ್ತ್ರವಾಗಿ ಆರಂಭದಿಂದಲೂ ಕೂಡ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದೆ, ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾ ಇದೆ. ಈಗ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ರು. ಸಹಜವಾಗಿ ಇದು ಎಲ್ಲಾ ಶಾಸಕರ ಒಂದು ರೀತಿಯಲ್ಲಿ ಆಗ್ರಹ ಆಗಿರುವಂಥದ್ದು. ಗ್ಯಾರಂಟಿಗಳು ನಿಲ್ಲಿಸಿದ್ರೆ ಶಾಸಕರಿಗೆ ಕ್ಷೇತ್ರ ಅನುದಾನ ಸಿಗುತ್ತೆ, ಅದರಲ್ಲೂ ಕೂಡ ತಾರತಮ್ಯ ಆಗದೇ ಇರೋ ರೀತಿ ಎಲ್ಲಾ ಶಾಸಕರಿಗೂ ಕೂಡ ಅನುದಾನ ಕೊಡಬಹುದು. ಆದರೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಹೊರೆ ಆದರೂ ಕೂಡ ಗ್ಯಾರಂಟಿಗಳನ್ನ
ಮುಂದುವರಿಸ್ತಾ ಇದೆ, ಅದಕ್ಕಾಗಿಯೇ ದರ ಏರಿಕೆ ಮಾಡ್ತಾ ಇದೆ, ತೆರಿಗೆ ಏರಿಕೆ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಗವಿಯಪ್ಪನವರು ಇವತ್ತು ಹೇಳಿಕೆ ಕೊಟ್ಟವ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿ ಆದರೆ ಬೇರೆ ಬೇರೆ ಶಾಸಕರು ಕೂಡ ಈ ಹೇಳಿಕೆ ಕೊಡ್ತಾರೆ. ಒಂದಲ್ಲ ಒಂದಿನ ಇದನ್ನು ಗಂಭೀರವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ, ಆ ನಿಟ್ಟಿನಲ್ಲಿ ವರ್ಕೌಟ್ ಮಾಡಬೇಕಾಗುತ್ತೆ. ಆದರೆ ಆ ಒಂದು ಪರಿಸ್ಥಿತಿ ಇದ್ರೂ ಕೂಡ ಇನ್ನೂ ಕೂಡ CM DCM ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಎಲ್ಲ ಒಂದು ಕಡೆ ಗ್ಯಾರಂಟಿಗಳನ್ನು ಜಾರಿ ಮಾಡಿರುವಂಥದ್ದು ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ಶಾಸಕರ ಈ ಅಳಲನ್ನ ಕೇಳಿದ್ರು ಕೇಳದೇ ಇರೋ ರೀತಿ ವರ್ತಿಸ್ತಾ ಇದೆ ಅನಿಸ್ತಿದೆ. ರೈಟ್ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, 1.5 ವರ್ಷ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಇದು ಜೋರಾಗುತ್ತಾ, ಹಾಗೆಯೇ ಅದನ್ನು ತಣ್ಣಗೆ ಮಾಡ್ತಾರಾ ಈ ಗ್ಯಾರಂಟಿ ವಿವಾದ? ಕಾದ್ ನೋಡೋಣ.